ಸರಳವಾಸ್ತು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. ವಾಸ್ತುವಿನ ಬಗ್ಗೆ ಯಾವುದೇ ಅನುಮಾನಗಳಿದ್ದಲ್ಲಿ ಪ್ರತಿ ಭಾನುವಾರ 8 ರಿಂದ 9 ಗಂಟೆ ನೇರವಾಗಿ ನೀವು ನಮಗೆ ಕರೆ ಮಾಡಬಹುದು. ಒಂದು ವೇಳೆ ಸರಳವಾಸ್ತುವಿನ ಸೇವೆಯನ್ನು ನೀವು ಪಡ್ಕೋಬೇಕಾದ್ರೆ ನಂಬರ್ ನೋಟ್ ಮಾಡ್ಕೊಳ್ಳಿ. 9448286755. ವೆಬ್ಸೈಟ್ನಲ್ಲಿ ಕೂಡ ನಿಮಗೆ ಇದ್ರ ಬಗ್ಗೆ ಮಾಹಿತಿ ಸಿಗುತ್ತೆ. www.saralavastu.com. ಇಲ್ಲಿಗೆ ಹೋಗಿ ನಿಮ್ಮ ಜನ್ಮದಿನಾಂಕದ ಮೇಲೆ ಯಾವ ದಿಕ್ಕು ನಿಮಗೆ ಒಳ್ಳೆಯದು ಅನ್ನೋದ್ರ ಬಗ್ಗೆ ಮಾಹಿತಿ ಪಡ್ಕೋಬಹುದು. ಈಗ ಶಿವಮೊಗ್ಗದಿಂದ ಮಂಜುನಾಥ್ ಕರೆ ಮಾಡಿದ್ದಾರೆ. ಮಂಜುನಾಥ್, ನಿಮ್ಮ ಸಮಸ್ಯೆ ಏನಿದೆ ಗುರುಜಿನ್ ಕೇಳಿ. ಮಂಜುನಾಥ್, ನನ್ನ ಧ್ವನಿ ಕೇಳ್ತಿದ್ಯಾ ನಿಮಗೆ? ಕೇಳ್ತಾ ಇದೆ ಮೇಡಮ್. ಗುರುಜಿ ಜೊತೆ ಮಾತಾಡಿ. ನಮಸ್ಕಾರ ಗುರುಜಿ. ನಮಸ್ಕಾರ ಮಂಜುನಾಥ್ ಅವ್ರು, ಹೇಳಿ. ಸರ್, ನನ್ನ ಹೆಸರು ಮಂಜುನಾಥ್ ಅಂತೇಳಿ. ನಮ್ದು ಡೇಟ್ ಆಫ್ ಬರ್ತ್ ಕರೆಕ್ಟ್ ಆಗಿ ಗೊತ್ತಿಲ್ಲ. ಸ್ಕೂಲ್ ಪ್ರಕಾರ 10/6/61. 10/6/61 ಅಲ್ಲ? ಹೌದು. ನೋಡ್ರಿ, 10/6/61 ಇತ್ತಂತ ತಿಳ್ಕೊಳ್ಳಿ. ಇವನ್ ಅದು ಏನಪ್ಪಾ ಅಂದ್ರೆ 61 ಇದ್ದದ್ದು 60 ಏನು ಇರಾಕಿಲ್ಲಲ್ಲ ನಿಮ್ದು? 62 ಇರ್ಬೋದು ಸರ್. ಅದು 31/8/60 ಅಂತೇಳಿ ನನ್ನ ಅಂದಾಜು. ಇರ್ಲಿ ಅಂದ್ರೆ 62 ಇರ್ಲಿಲ್ಲ ಅಂದ್ರೆ ಒಳ್ಳೇದು. ಅಂದ್ರೆ 60 ಇತ್ತು, 61 ಇತ್ತು ಅಂತ ತಿಳ್ಕೊಳ್ಳಿ. 60 ಇತ್ತಂದ್ರೆ ಉತ್ತರ 100% ಕೊಡುವಂಥದ್ದು, 61 ಇತ್ತಂದ್ರೆ ದಕ್ಷಿಣ 100% ಕೊಡುವಂಥದ್ದು. ಆಮ್ಯಾಗ ಅದೇ 62 ಇತ್ತು ಅಂತ ತಿಳ್ಕೊಳ್ಳಿ, ಮತ್ತು ಉತ್ತರ -100ದಲ್ಲಿ ಹೋಗುವಂಥದ್ದು. ಮತ್ತೆ ಅದಕ್ಕೆ ನೀವು ನೋಡಿ, ಇವತ್ತಿಗೆ ಎಷ್ಟು ದಿವಸ ನೀವು ಎಲ್ಲಿ ಯಾವ ಮನೇಲಿ ಇರ್ತಾ ಇದ್ದೀರಲ್ಲ, ಅದು ಉತ್ತರ ಮತ್ತು ನಿಮಗೆ ಒಳ್ಳೆ ರಿಸಲ್ಟು, ಪೂರ್ವ ಒಳ್ಳೆ ರಿಸಲ್ಟ್ ಕೊಟ್ಟಿತ್ತಂದ್ರೆ ನಿಮ್ದು 61 ಅಥವಾ 60 ಒಳಗೆ ಇರುತ್ತೆ. ಅಲ್ಲ, ಈಗ ನನ್ನ ಮನೆ ಆಲ್ರೆಡಿ ಪೂರ್ವಾಗ್ನೇಯಕ್ಕೆ ಬಾಗಿಲಿದೆ ಸರ್. ನಂದು ಒಂದು ಮನೆ. ಹೌದು. ಇನ್ನೊಂದು ಮನೆ ಈಶಾನ್ಯಕ್ಕೆ ಬಾಗಿಲಿದೆ. ಅಂದ್ರೆ ಈಶಾನ್ಯ ಜಾಗದಲ್ಲಿ ಬಾಗಿಲಿದೆ ಅಷ್ಟೇ. ಈಶಾನ್ಯ ಜಾಗದಲ್ಲಿ ಪೂರ್ವಕ್ಕಿದೆಯೋ ಬಾಗ್ಲ ಅಥವಾ ಉತ್ತರಕ್ಕಿದೆಯೋ? ಇಲ್ಲ, ನೇರವಾಗಿ ಈಶಾನ್ಯಕ್ಕೆ ಇದೆ ಸರ್. ಅಲ್ಲ, ನೇರವಾಗಿ ಈಶಾನ್ಯನ ನೋಡ್ತಾ ಇದೆ. ಹೌದು. ಈಶಾನ್ಯ ನೋಡ್ತಾ ಇದ್ರೆ ನೀವು ಅಲ್ಲಿ ಪ್ರೋಗ್ರೆಸ್ ಕಂಡಿದ್ರೆ ಅಂದ್ರೆ 62 ನಿಮ್ದು ಬಹಳ ಒಳ್ಳೆಯ ಇದು. ಅದು ಅಂದ್ರೆ ನಿಮ್ಮ ಇಯರ್ 62 ಗ್ಯಾರಂಟಿ ಅದು. ಹೌದ್ರಾ? ಅಂದ್ರೆ ಅಲ್ಲಿ ಪ್ರೋಗ್ರೆಸ್ ನೀವು ಕಂಡಿಲ್ಲ ಅಂತ ತಿಳ್ಕೊಳ್ಳಿ. ಅಲ್ಲಿ ನಾನು ಭಾಳ ತ್ರಾಸ ಪಟ್ಟಿದ್ದೀನಿ ಅಂತಂದ್ರೆ ಆಟೋಮೆಟಿಕ್ ಏನು ಗೊತ್ತಾ, 1960 ಇಸ್ ಅ ಕರೆಕ್ಟ್ ಡೇಟ್ ಆಗುತ್ತೆ. ಅದನ್ನು ನೀವು ಡಿಸೈಡ್ ಮಾಡಬೇಕಾಗತ್ತೆ. ಓಕೆ, ಈಗ ಶಿವಮೊಗ್ಗದಿಂದ ನಾಗೇಶ್ ಕರೆ ಮಾಡಿದ್ದಾರೆ. ನಾಗೇಶ್, ನಿಮ್ಮ ಪ್ರಶ್ನೆ ಏನಿದೆ ಗುರುಜಿನ್ ಕೇಳಿ. ಹೇಳಿ. ಹಲೋ. ಹೇಳಿ ಸರ್. ಸರ್, ಕೆಲಸದಲ್ಲಿ ತುಂಬಾ ತೊಂದರೆ ಆಗ್ತಾ ಇದೆ. ತುಂಬಾ ತೊಂದರೆ ಆಗ್ತಾ ಇದೆ ಕೆಲಸದಲ್ಲಿ. ದಿನ ಬರೀ ಡ್ಯೂಟಿಗೆ ಹೋಗೋದು ಬರೋದು, ಅಲ್ಲಿ ಬರೀ ಸ್ವಲ್ಪ ಹಿಂಸೆ ಜಾಸ್ತಿ ಆಗ್ತಾ ಇದೆ. ಇಲ್ಲ, ತಮ್ಮ ಡೇಟ್ ಆಫ್ ಬರ್ತ್ ಹೇಳಿ. ಅದನ್ನ ತಮ್ಮ ಡೇಟ್ ಆಫ್ ಬರ್ತ್ ಯಾವ್ದು ಏನಿದೆ? 20. ಬಹುಶಃ ಕರೆ ಕಟ್ಟಾಗಿದೆ. ಕೊನೆಯದಾಗಿ 4ನೇ ದಿಕ್ಕಿನ ಬಗ್ಗೆ ತಿಳಿಸ್ಕೊಡಿ ಗುರುಜಿ. ಈಗಾಗಲೇ 3 ದಿಕ್ಕುಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ. ಇದು 4ನೇ ದಿಕ್ಕು ಅಂತಂದ್ರೆ ಮತ್ತೆ 10% ಲೆಸ್. ಅಂದ್ರೆ ಈಗ 1ನೇದು 100%, 2ನೇದು 90, 3ನೇದು 80, 4ನೇದು ಇದೆಲ್ಲ 70% ರಿಸಲ್ಟ್ ಕೊಡುವಂಥದ್ದು. ಅಂದ್ರೆ ಇದರ ಮುಖ್ಯ ದ್ವಾರ ಮನೆಗೆ ಬರಲಿ ಅಥವಾ ಉದ್ಯೋಗ ಸ್ಥಳ ಯಾವುದೇ ಇರಲಿ, ಫ್ಯಾಕ್ಟ್ರಿ ಇರಲಿ, ಹೋಟೆಲ್ ಇರಲಿ, ಸಿನಿಮಾ ಟಾಕೀಸ್ ಇರಲಿ, ಯಾರು ನಡೆಸ್ತಾ ಇದ್ದಾರೆ ಅದು ಒಂದು 4ನೇ ದಿಕ್ಕಿಗೆ ಬಂದರೂ ಅವರು 70% ರಿಸಲ್ಟ್ ಪಡಲಿಕ್ಕೆ ಏನು ತೊಂದರೆ ಇಲ್ಲ. ಇನ್ನು 4ನೇ ಒಂದು ರಿಸಲ್ಟ್ಸ್ ಇದೆಯಲ್ಲ, ಇದು ಏನು ಒಳ್ಳೆ ದಿಕ್ಕಿದೆಯಲ್ಲ, ಇದಕ್ಕೊಂದು ಮತ್ತೊಂದು ಸ್ಪೆಸಿಫಿಕ್ ಆಗಿ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಸಂಬಂಧಪಟ್ಟಂಥದ್ದು. ಈ ಒಂದು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಈ ಒಂದು ಕ್ಯಾಲ್ಕುಲೇಟ್ ನಾವು ಮಾಡ್ಕೋತೀವಲ್ಲ, ಆ ಮಗು ಅಭ್ಯಾಸ ಕಂಪ್ಲೀಟ್ ಮಾಡುವವರೆಗೆ 4ನೇ ದಿಕ್ಕನ್ನು ಫಾಲೋ ಮಾಡ್ತಾನೆ ತಿಳ್ಕೊಳ್ಳಿ, ಅವರು ಆ ಮಗು ಸಾಕಷ್ಟು ಅಭಿವೃದ್ಧಿ ಅಭ್ಯಾಸದಲ್ಲಿ ಕಾಣಲಿಕ್ಕೆ ಸಾಧ್ಯ ಐತಿ. ಮತ್ತು ಇಷ್ಟೇ ಅಲ್ಲ, ನಾನು ಸಾಕಷ್ಟು ಸ್ಕೂಲು ಕಾಲೇಜಲ್ಲಿ ನಾನು ಉಪನ್ಯಾಸನ ಕೊಟ್ಟು ಬಂದೀನಿ ಈ ಮಕ್ಕಳಿಗಾಗಿ. ಅಂದರೆ ಆ ಪ್ರಭಾವ ಎಷ್ಟು ಇರುತ್ತೆ, ನೀ ಅದನ್ನೊಂದು ಮಾಡಿ ನೋಡಿಕೊಂಡಾಗ ಸ್ವಲ್ಪ ಓದಿದಾಗ ಎಷ್ಟೊಂದು ನೀನು ಮುಂದೆ ಹೋಗಲಿಕ್ಕೆ ಸಾಧ್ಯತೆ ಅನ್ನೋದು ತೋರಿಸ್ಕೊಟ್ಟಿದ್ದೀನಿ. ಇಷ್ಟೇ ಅಲ್ಲ, ಈ 4ನೇ ದಿಕ್ಕು ಎಷ್ಟೋ ಸಲ ತಂದೆ ತಾಯಿ ಎಷ್ಟು ಖುಷಿ ಪಟ್ಟಿದ್ದಾರೆ, ಮಕ್ಕಳು ಸತೇತಿ ಇಂಟ್ರಿ ಕೊಟ್ಟಿದ್ದಂಥದ್ದು ಸಾಕಷ್ಟು ವಿಡಿಯೋ ಕ್ಲಿಪ್ಸ್ ಇದ್ದಾವೆ. ಆ ಮಗುಗೆ ಒಂದು ಸಲ ಅಂದ್ರೆ ಕುತ್ಕೊಳ್ಳಿಕ್ಕೆ ತಯಾರಿಲ್ಲದಂಥ ಮಗುನ್ನೇ ಈ ದಿಕ್ಕನ್ನು 4ನೇ ದಿಕ್ಕು ಅವ್ರಿಗೆ ಹೇಳಿದಾಗ, ನೀವು ಈ ರೀತಿ ಓದ್ಕೊಳ್ಳಪ್ಪ ಅಂತ ತಿಳ್ಕೊಂಡು ಅಂತ ಹೇಳಿದಾಗ, ಅದು ಒಂದು ಮಗು ಸ್ಟಾರ್ಟ್ ಮಾಡಿದಾಗ ಒಂದು 8 ದಿವಸದಲ್ಲಿ ಆ ಒಂದು 15 ಮಿನಿಟ್ ಕುಂದಲಾರ್ದ ಮಗುನ 2 ತಾಸು 3 ತಾಸು ಕೂತ್ಕೊಂಡು ಅಭ್ಯಾಸ ಮಾಡುವಷ್ಟು ಪಟ್ಟಿಗೆ. ಅಷ್ಟೇ ಅಲ್ಲ, ಏನು ಆ ಟೈಮ್ನಲ್ಲಿ ಓದ್ತಿತ್ತೋ ಅದರಲ್ಲಿ ತಲೆಯಲ್ಲಿ ಉಳಿಯುವಂಥದ್ದು ಮತ್ತು ಅದನ್ನು ಅವರು ಸ್ಪಷ್ಟವಾಗಿ ಒಂದು ಕಾನ್ಫಿಡೆಂಟ್ ಬರುವಂಥದ್ದು ಇಲ್ಲಿ ಗೊತ್ತಾಗ್ಬಿಡುತ್ತೆ. ಅದಕ್ಕೆ ನನ್ನ ಸರ್ವೆ ಪ್ರಕಾರ ಒಂದು 40% ಮಾಡುವಂಥ ಮಗು 60-65 ಮಾಡುತ್ತೆ, 60 ಮಾಡುವಂಥದ್ದು 80-85 ತನಕ ಮಾಡುತ್ತೆ, 80 ಮಾಡುವಂಥದ್ದು 100 ಮಾಡುವಷ್ಟು ಮಟ್ಟಿಗೆ ಈ ದಿಕ್ಕುಗಳು 4ನೇ ದಿಕ್ಕು ಆ ಮಗುನ ಮೇಲೆ ಪ್ರಭಾವ ಬೀರುವಂಥದ್ದು. ಅದಕ್ಕೆ ಈ 4ನೇ ದಿಕ್ಕು ಅತಿ ಒಳ್ಳೆಯ ದಿಕ್ಕು ಅಂತ ಅನ್ನೋದು. ಅದಕ್ಕಾಗಿ ತಮ್ಮ ಒಂದು ಸುವರ್ಣ ನ್ಯೂಸದ ಮೂಲಕ, ಚಾನಲದ ಮೂಲಕ, ವಾಹಿನಿಯ ಮೂಲಕ ನಾನು ಯಾಕೆ ಈ ವೆಬ್ಸೈಟದ ಬಗ್ಗೆ ನಿಮಗೆ ಇದು ಮಾಡೋದಂತಂದರೆ, ನನ್ನ ಜನತೆ ಇದು ಒಂದು ಈ ದಿಕ್ಕನ್ನು ನಾನೊಂದು ಉಚಿತವಾಗಿ ಕೊಡುವ ಒಂದು ಸೌಲಭ್ಯನ ಇಟ್ಟಿದ್ದೇನೆ. ಬರೀ ಅವ್ರ ವೆಬ್ಸೈಟ್ದಲ್ಲಿ ಹೋಗಿ ತಮ್ಮ ಡೇಟ್ ಆಫ್ ಬರ್ತನ್ನು ಕೊಟ್ಟರೆ ಅವ್ರಿಗೆ ನಾನು ಚಾರ್ಟ್ ಕಳಿಸುವಂಥ ಒಂದು ವ್ಯವಸ್ಥೆ ಇಟ್ಟಿದ್ದೇನೆ. ಈ ಚಾರ್ಟನ್ನು ನೋಡಿಕೊಂಡು ತನ್ನ ಮಗುನ್ನೇ ಅವ್ರು ಆ ಕುಂದಿರಿಸಿ ನೋಡಿದಂಥ ತಾಯಿ ಅಥವಾ ತಂದೆ
ಎಷ್ಟು ಮಗುನಲ್ಲಿ ನಾವು ಚೇಂಜ್ ಕಾಣ್ತಾ ಇದ್ದೀವಿ ಅಂತ ತಿಳ್ಕೊಂಡು ಮತ್ತೆ ಅವ್ರು ನಮಗೆ ವೆಬ್ಸೈಟ್ದಲ್ಲಿ ಆನ್ಸರ್ ಮಾಡಿದಂಥ ಸಾಕಷ್ಟು ಇದ್ದಾವೆ. ಅಂದರೆ ದಿಕ್ಕುಗಳನ್ನು ಇನಿಷಿಯಲಿ ಮಾಡ್ಕೊಂಡು ನೋಡಿ ಎಷ್ಟು ಪ್ರಭಾವ ಇರುತ್ತೆ. ಆಮೇಲೆ ಹೋಲ್ ಮನಿಗೆ ಅಥವಾ ಉದ್ಯೋಗ ಸ್ಥಳಕ್ಕೆ ನೀವು ಸರಳ ವಾಸ್ತುನ ಅಳವಡಿಸ್ಕೊಂಡಾಗ ಪ್ರತಿಯೊಬ್ಬರು ಎಷ್ಟೊಂದು ಚೇಂಜ್ ಕಾಣ್ತಾರೆ ಅನ್ನುವಂಥದ್ದು ನಾನು ಆತ್ಮವಿಶ್ವಾಸವಾಗಿ ಹೇಳ್ಬೋದು. ಓಕೆ, ನಮಗೆ ಬಳ್ಳಾರಿಯಿಂದ ಈಗ ನಾಗರಾಜ್ ಕರೆ ಮಾಡಿದ್ದಾರೆ. ನಾಗರಾಜ್, ನಿಮ್ಮ ಪ್ರಶ್ನೆ ಏನಿದೆ ಗುರುಜಿನ ಕೇಳಿ. ನಮಸ್ತೆ ಗುರುಜಿ. ನಮಸ್ಕಾರ ಹೇಳಿ ನಾಗರಾಜ್. ಸರ್, ನಮ್ಮ ಮಗನ ವಿದ್ಯಾಭ್ಯಾಸದ ಬಗ್ಗೆ ಕೇಳ್ಬೇಕಾಯ್ತು ಸರ್. ಹೇಳಿ. 24/4/1996 ಸರ್. 1996 ಅಲ್ಲ? ಹೌದು ಸರ್. ಹೌದು ಗುರುಜಿ. ಹಾಂ, ನೋಡ್ರಿ ಇಲ್ಲಿ ಏನಿದೆ ಅಂತಂದ್ರೆ ಹೇಳಿ ಗುರುಜಿ. ಹಾಂ, ಇಲ್ಲೇ 96 ನಿಮ್ಮ ಮಗಂದಲ್ಲ? ಹೌದು ಗುರುಜಿ. ಹಾಂ, ಈಗ ನಿಮ್ಮ ಮಗಂದು ಹೇಳಿ ಗುರುಜಿ. ಹಾಂ, 1 ಮಿನಿಟ್. 1996 ಅಲ್ಲ? ಹೌದು ಗುರುಜಿ. ಹಾಂ, ಇಲ್ಲಿ ನೋಡ್ರಿ, ಹೇಳಿ ಗುರುಜಿ. ಈಸ್ಟ್ ಅನ್ನೋದು ಮಗುಗೆ ಒಳ್ಳೆಯ ದಿಕ್ಕದು. ಅಂದ್ರೆ ಪೂರ್ವಕ್ಕೆ ಮುಖ ಮಾಡಿ ಓದಬೇಕು ಮಗು. ಹೌದು ಗುರುಜಿ. ಏನ್ರಿ, ಯಾವಾಗ ಅವರು ಓದಿದಂತೆ ಅಂತಂದ್ರೆ ಮಗುನ ಪೂರ್ವಕ್ಕೆ ಮುಖ ಮಾಡಿ ಓದಿಸ್ರಿ. ಮತ್ತು ಯಾವಾಗ ಮಲ್ಕೋಬೇಕಾದ್ರಾಗ ತಲೆ ಮಾತ್ರ ಪೂರ್ವಕ್ಕೆ ಇರಬೇಕು. ಹೌದು, ತಲೆ ಪೂರ್ವಕ್ಕೆ ಮಾಡಿ ಮಲ್ಕೋಬೇಕು. ಓದುವಾಗ ಪೂರ್ವಕ್ಕೆ ಮುಖ ಮಾಡಿ ಓದಬೇಕು. ಇಷ್ಟು ಮಾಡಿದ್ರಂದ್ರೆ ನಿಮ್ಮ ಮಗನಲ್ಲಿ ಒಂದು ಸಾಕಷ್ಟು ಪರಿವರ್ತನೆ ಕಾಣುತ್ತೆ. ಇದು ನೋಡ್ಕೊಳ್ಳಿ ಅದನ್ನಂತ. ಹಾಂ, ಓಕೆ ಗುರುಜಿ, ಕೊನೆಯದಾಗಿ ವಾಸ್ತುವಿನ ಬಗ್ಗೆ ನಮ್ಮ ಜನರಿಗೆ ಇವತ್ತಿನ ಸಂದೇಶ ಏನು? ನೋಡ್ರಿ, ಒಂದು ನಾನು ಸ್ಪಷ್ಟಪಡಿಸ್ತಾ ಇದ್ದೀನಿ ಈ ಒಂದು ತಮ್ಮ ಸುವರ್ಣ ನ್ಯೂಸ್ ವಾಹಿನಿ ಮೂಲಕ. ಪ್ರತಿಯೊಬ್ಬರು ಇದರ ಬಗ್ಗೆ ಸ್ವಲ್ಪ ಲಕ್ಷ್ಯ ವಹಿಸಿದ್ರಂದರೆ, ಅಂದರೆ ದಿಕ್ಕಿನ ಬಗ್ಗೆ ತಮ್ಮ ಜೀವನವನ್ನು ಅವರು ಸುಗಮಗೊಳಿಸಲಿಕ್ಕೆ ಕಾರಣವಾಗತ್ತೆ ಅಂತ ತಿಳ್ಕೊಂಡು ನಾನು ಒಂದು ಎದೆ ತಟ್ಟಿ ಅಥವಾ ಅಂತರಾಳದ ಮೂಲಕ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಎಷ್ಟೋ ಸಲ ಎಷ್ಟೊಂದು ಅಂದರೆ ಗೊತ್ತಿಲ್ಲಾರ್ದಂಥದ್ದು. ಇವತ್ತು ನೋಡಿರಿ, ಎಷ್ಟೋ ಕಾಲ್ ಬಂದಾಗ ನಮ್ಮದು ಪೂರ್ವಕ್ಕೆ ಎದುರಿ ಮನೆ ನಾವು ತೊಂದರೆಯನ್ನು ಅನುಭವಿಸಲೇಬೇಕು. ಯಾಕಂದರೆ ಆ ಒಂದು -100 ಹೋದಾಗ, ಯಾಕಂದ್ರೆ ಸುಮ್ಮನೆ ಜನ ಈ ಒಂದು 40 ವರ್ಷದಲ್ಲಿ ಜನರಿಗೆ ತಪ್ಪು ಕಲ್ಪನೆ ಏನು ಪೂರ್ವ ಉತ್ತರನ ಒಳ್ಳೆಯದು, ನೀವು ಏನೇ ಮನೆ ಹಿಡಿದ್ರು ಅವು ಎರಡೇ ದಿಕ್ಕಿಗೆ ಹಿಡೀರಿ ಅಂತ ತಿಳ್ಕೊಂಡು ಏನು ಒಂದು ಭ್ರಮೆಯನ್ನು ಮಾಡಿಬಿಟ್ಟಿದ್ದಾರೆ. ಜನರು ಅದರಿಂದ ಹೊರಗೆ ಬರಬೇಕಾಗಿದೆ. ನಾನು ಇವತ್ತು ಸತತವಾಗಿ 12 ವರ್ಷ ನಾನು ಏನು ಪ್ರಯತ್ನ ಮಾಡ್ತಾಯಿದ್ದೀನಿ, ಆ ಜನರ ಒಂದು ತಪ್ಪು ತಿಳುವಳಿಕೆಯನ್ನು ಹೋಗಲಾಡಿಸ್ಲಿಕ್ಕೆ ನಾನು ಒಂದು ಕ್ರಾಂತಿಕಾರವಾದ ಬದಲಾವಣೆ ತರುವ ಮಟ್ಟಿಗೆ ನಾನು ಪ್ರಯತ್ನ ಮಾಡ್ತಾಯಿದ್ದೀನಿ. ಆ ಒಂದು ಪ್ರಯತ್ನ ಈಗ ಜನರಿಗೆ ಮುಟ್ತಾ ಇದೆ, ತಲುಪ್ತಾ ಇದೆ. ಅದಕ್ಕೆ ನಾನು ಜನತೆಗೆ ಹೇಳುವ ಒಂದು ಉದ್ದೇಶ ಇಷ್ಟೇ, ತಾವು ಏನೇ ಒಂದು ದಿಕ್ಕದ ಬಗ್ಗೆ ಭಾಳ ಲಕ್ಷ್ಯ ವಹಿಸಿದ್ರಂದರೆ ತಮ್ಮದೊಂದೇ ಅಲ್ಲ, ತಮ್ಮ ಹೋಲ್ ಕುಟುಂಬ ಮಕ್ಕಳು ಹಿಡ್ಕೊಂಡು ಅವರು ಸಾಕಷ್ಟು ಸುಖ ಶಾಂತಿ ಸಮೃದ್ಧಿಯಿಂದ ಬಾಳಲಿಕ್ಕೆ ಸಾಧ್ಯ ಐತಿ. ಅಷ್ಟೊಂದು ಇದಕ್ಕೂ ಮನುಷ್ಯನ ಮೇಲೆ ಪ್ರಭಾವ ಬೀರುತ್ತೆ ಅಂತ ತಿಳ್ಕೊಂಡು ನಾನು ಇಲ್ಲಿ ಹೇಳಿಸಿ ಬಯಸ್ತಾ ಇದ್ದೀನಿ. ಅದಕ್ಕೊಂದು ಇವತ್ತು ಆ ದಿಕ್ಕು ಎಷ್ಟು ನಾವು ರೀತಿ ಇದೆ, ಇಫೆಕ್ಟ್ ಇದೆ ಅಂತ ಅನ್ನೋದನ್ನು ಲೈಟಾಗಿ ತೊಗೋಬೇಕು ಹೋಗಬೇಡಿ. ಅಂದರೆ ನಡೀತೈತಪ್ಪ ಅಂತ ನಡಕ್ಕೆ ಹೋದರೆ ಸುಮ್ಮನೆ ಎಲ್ಲದರಲ್ಲಿ ತೊಂದರೆಗೆ ಇದಾಗತ್ತೆ. ಅದನ್ನು ಸ್ವಲ್ಪ ಅರ್ಥಕೊಂಡ್ಬಿಟ್ರೆ ಅದರಲ್ಲಿ ನೀವು 2 ಮಾತಿಲ್ಲ, ಆ ಅಭಿವೃದ್ಧಿ ಕಾಣಲಿಕ್ಕೆ ಅಂದರೆ ಸಾಕಷ್ಟು ಸುಗಮವಾಗಿ ಹೋಗಲಿಕ್ಕೆ, ಈಸಿಯಾಗಿ ಹೋಗಲಿಕ್ಕೆ ಕಾರಣವಾಗ್ಬೋದು ಅಂತ ನಾನು ಹೇಳ್ಬೋದು. ವಾಸ್ತುವಿನ ಬಗ್ಗೆ ಈಗಲೂ ಕೂಡ ಸಾಕಷ್ಟು ಗೊಂದಲಗಳಿವೆ. ಅಂದರೆ ಕೆಲವೊಂದು ಅಪನಂಬಿಕೆಗಳಿಂದ ಸಾಕಷ್ಟು ಭಯಭೀತರಾಗಿರ್ತಾರೆ ಜನ. ವಾಸ್ತುವಿನ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೊಡ್ತಾ ಇದ್ದೀರಾ, ಅಲ್ಲದೆ ಸಾಕಷ್ಟು ಜನರ ಅವರ ಸಮಸ್ಯೆಗಳಿಗೆ ಪರಿಹಾರವನ್ನು ತಿಳಿಸ್ತಾ ಇದ್ದೀರಾ. ಧನ್ಯವಾದ ಗುರುಜಿ. ನಮಸ್ಕಾರ ವೀಕ್ಷಕರೇ, ಇದು ಇವತ್ತಿನ ಸರಳ ವಾಸ್ತು ವಿಶೇಷ ಕಾರ್ಯಕ್ರಮ. ವಾಸ್ತುವಿನ ಬಗ್ಗೆ ಏನಾದರೂ ಅನುಮಾನಗಳಿದ್ದರೆ ಮುಂದಿನ ವಾರದವರೆಗೆ ಕಾಯಲೇಬೇಕು. ಇಲ್ಲಾಂದರೆ ಸರಳ ವಾಸ್ತು ಸೇವೆಗಾಗಿ ಈಗಾಗಲೇ ನಾನು ಹೇಳಿರುವಂತಹ ನಂಬರ್ಗೆ ನೀವು ಕರೆ ಮಾಡಿ ಸರಳ ವಾಸ್ತುವಿನ ಸೇವೆಯನ್ನು ಪಡ್ಕೋಬಹುದು. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ಸುದ್ದಿವಾಹಿನಿ.